ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಜೊತೆ ಇಬ್ರು ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಸೊ ಈ ಬ್ಲಾಗ್ನ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು 3 ಜನ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡಿದ್ದೀವಿ. ಇವರಂತೂ ಮುಖನೇ ತೋರಿಸ್ತಾ ಇಲ್ಲ. ಯಾರು ಅಂತ ಗೊತ್ತಾಯ್ತಾ? ರಕ್ಷಿತಾ. ಇವಳು ಯಾರು ಅಂತ ನಿಮಗೆ ಮುಂಚೆಯಿಂದನೇ ಗೊತ್ತು. ನಮ್ಮ ಅಕ್ಕ ಯೂಟ್ಯೂಬ್ ಅಲ್ಲಿ ನೀನು ಬರೀ ರಕ್ಷಿತಾ ಅಂದ್ರೆ ರಕ್ಷಿತಾ ಶಿವಕುಮಾರ್, ಸೌಮ್ಯ ಸುಧಾಮ ಅಂತ. ಸೌಮ್ಯ ಅವರು ಸಾಧಾರಣ ಅದೇನೋ ಗೋಧಿ ಬಣ್ಣ, ಅದ್ಯಾವ್ದು ಕಟ್ಟು ಹಂಗೆ. ನಮ್ಮ ನಮ್ಮಮ್ಮ ಸೌಮ್ಯವಾಗಿ ಎಲ್ಲಾನು ಸಹಿಸ್ಕೊಳ್ತೀನಿ ಅಂತ ನಮ್ಗೆ ಸೌಮ್ಯ ಅಂತ ನನಗೆ ಇವಳು ತಲೆ ತುತ್ ಮಾಡಿದೆ, ಅದಕ್ಕೆ ಕೋಪ ಬಂದು ಕಡಿಮೆ ಎಲ್ಲ ತಲೆ ತೂತ್ ಮಾಡೋಳೆ, ತಲೆ ಕೂದಲು ಕಟ್ ಮಾಡೋಳೆ, ಏನೇನೋ ಮಾಡೋಳೆ. ಹೇರ್ ಕಟ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ಹೆಂಗೇನೋ ಮಾಡೋಕೆ ಹೆಣ್ ಕಟ್ ಮಾಡ್ತಾರಲ್ಲ ಮಾಡ್ಬೇಕಂತ. ಇವಳು ಚಿಕ್ಕವಳು, ನಾನು ನಮ್ಮಮ್ಮ ಎಲ್ಲೋ ಹೋಗಿರ್ಲಿಲ್ಲ. ಮಧ್ಯಾಹ್ನ ಟೈಮ್ ಯೂಶಲಿ ಮಲ್ಕತ್ತಿಂತಲ್ಲ, ಹಾಗಾಗಿ ಬಾರಿ ನಿಮ್ಗೆ ಹೇರ್ ಕಟ್ ಮಾಡ್ಕೊಡ್ತೀನಿ ಅನ್ಕೊಂಡು ಆ ಸ್ಟೆಪ್ಸ್ ಹತ್ರ ಕರ್ಕೊಂಡೋಗಿ ಅದೇನಂತ ಗೊತ್ತಾ, ಯಾರೋ ಇನ್ನೊಬ್ರು ಶೇರ್ ಮಾಡಿದ್ರಲ್ಲ, ಅವಳು ಅವಳ ತಂಗಿಗೆ ಅಕ್ಕದಿರ್ಗೆ ಈ ಹೇರ್ ಕಟ್ ಮಾಡ್ಸಕ್ಕೆ ತಂದಿರೋ ಒಂಥರ ಟ್ರಯಲ್ ಸಿಕ್ತಂಗ ಅವ್ರು. ಅದ್ಯಾರೋ ಅದನ್ನೇ ಶೇರ್ ಮಾಡಿದ್ರು, ಅದನ್ನ ಇವಳು ನನ್ಗೆ ಕಳಿಸಿದ್ಲು. ಮತ್ತೆ ನೋಡಿ ಹಿಂಗೆಲ್ಲ ಅಕ್ಕ ತಂಗಿರಂದ್ರೆ ಹಿಂಗೆಲ್ಲ. ಫ್ರೆಂಡ್ಸ್, ನೀವ್ ಯಾರಾದ್ರು ಅಕ್ಕದಿರಾಗಿ ತಂಗಿದಿರ್ಗೆ ಹೇರ್ ಕಟ್ ಮಾಡ್ತೀನಿ ಅಂತ ಏನಾದ್ರು ಮಾಡಿದ್ರೆ ಕಮೆಂಟ್ ಮಾಡಿ ಆಯ್ತಾ. ಸೊ ಹಂಗೆಲ್ಲ ಅವ್ರಿಗೆ ಎಷ್ಟು ಬ್ರೈನ್ ವಾಶ್ ಮಾಡಿ ನನ್ನ ಹ್ಯಾಂಡ್ ಓವರ್ ತಗೊಂಡು ಅವಾಗ ನನ್ನ ಮಾತು ಕೇಳಿ ಇವಾಗ ಬಾಲ ಬಿಚ್ಚುತ್ತಾಳೆ ನನ್ಗೆ ವಿರುದ್ಧವಾಗಿ. ಬಾಳ ಹೆಚ್ಕೊಬಿಟ್ಟವಳು ಈಗ ಒಂದ್ ಸ್ವಲ್ಪ. ಅವಾಗ ನನ್ ಜೊತೆ ಏನಾದ್ರೂ ಓವರ್ ಆಗಿ ಆಡಿದ್ರೆ ಮಾತು ಬಿಟ್ಬಿಟ್ಟು ದೂರ ಇರುವೆ. ಪತ್ರ ಬರ್ಸ್ಕೊಂಡಿದೆ ಒಂದ್ಸಲ ಇವಳ ಕೈಯಲ್ಲಿ. ಹೆಂಗೆ ಗೊತ್ತಾ ನನ್ನ ನೇಚರು, ಅದ್ ಏನೇ ಆಗಿರ್ಲಿ ನನಗೆ ಇವಳು ಸ್ಟ್ರಾಂಗ್ ಆಗಿ ಇರ್ತಾಳಲ್ವಾ, ನನ್ಗೆ ಆ ನೇಚರ್ ಇಲ್ಲ. ನನ್ಗೆ ಮಾತಾಡ್ಬಿಡ್ಬೇಕು, ನಮ್ಗೆ ಅದು ಸಾಲ್ವ್ ಆಗ್ಬಿಡ್ಬೇಕು. ಅದು ಇವಾಗ ಹುಚ್ಚಿ ಆಡ್ದಂಗ ಆಗ್ತಿರ್ ಏನೇ ಅನ್ಕೊಂಡು ನಿಂತಿರ್ತಾಳೆ. ಜಗಳ ಆಡ್ತೀನಿ, ಬಟ್ ಸ್ಟಿಲ್ ಕೇಳಿ ಅವಳನ್ನೇ. ಬಟ್ ಫಸ್ಟ್ ಮಾತಾಡ್ಸೋದ್ ಯಾರು ನಾನೇ ಮಾತಾಡೋದು. ನವೀನ್ ನಿನ್ಗೆ ಗೊತ್ತಲ್ಲ ಯಾರು ನವೀನ್ ಫಸ್ಟ್? ಹೌದು, ನಾನು ಹೆಂಡ್ತಿರ ಫಸ್ಟ್ ಕಾಂಪ್ರಮೈಸ್. ನಿನ್ ಗಂಡನ್ ಕೇಳ್ತೀರಿ, ಜಗಳ ಆಡ್ಕೊಂಡ್ರೆ ಯಾರು ಮಾತಾಡ್ಸಿದ್ರು? ಈಗ ಅವರು ಅವ್ರ ಹೆಂಡ್ತಿ ಬಗ್ಗೆ ಏನ್ ಹೇಳ್ತಾರೆ ಕೇಳೋದು? ನಿನ್ ಕಡೆ ಕೇಳೋದ್ಮೇಲೆ ನಾನು ಹೆಂಡತಿ ಕಡೆಗೆ ಹೇಳೋದು. ಹೇಳಿಲ್ಲ ಅಂದ್ರೆ ರಾತ್ರಿ ಊಟ ನೋಡಿರ್ತಾರೆ ನಾನು ಎಷ್ಟು ಸಾಫ್ಟ್ ಅಂತ. ನೀವೇ ನನ್ಗೆ ಕಮೆಂಟ್ ನೋಡಿರ್ತೀರಾ. ಅದೇ ತರ ಅವ್ಳದ್ದು ಇನ್ನೂ ಒಂದು ಮುಖ ಇದೆ, ಅದನ್ನ ನೋಡಿರಕ್ ಸಾಧ್ಯನೇ ಇಲ್ಲ. ನಾನು ಒಂದ್ಸಲ ಇಲ್ಲಿ ಏನ್ ಮಾತಾಡ್ತಾ ಇದ್ದೀನಿ ಅವಳು ಗೊತ್ತಾಗ್ದಿರೋ ತರ ನಾನ್ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಈ ತಿಂಗಳಲ್ಲೇ ತೋರಿಸ್ತೀನಿ ನೋಡಿ. ನಾನು ಅಷ್ಟು ನೀನ್ ಜಗಳ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಈ ರಮ್ಯ ಅಲ್ಲ ಇರೋದು, ಇನ್ನೊಂದು ರಮ್ಯ. ಹಂಗಾದ್ರೆ ಒಂದ್ ಕೆಲಸ ಮಾಡಿ, ನೀವಿಬ್ರು ಅವಾಗ ಹೋಗಿ ಈ ತರ ಚಾಲೆಂಜ್ ಮಾಡ್ಕೊತಾ ಇರಿ. ಆಗ ಜಗಳ ಆಡೋದೇ ಕಮ್ಮಿ ಮಾಡ್ಬಿಡ್ತೀರಿ. ಎಲ್ಲಿ ವಿಡಿಯೋ ಮಾಡ್ಬಿಟ್ಟವ್ರು ಗೊತ್ತಾಗಿಲ್ಲ. ಫ್ರೆಂಡ್ಸ್, ಇಬ್ರು ಏನ್ ಕಮ್ಮಿ ಇಲ್ಲ, ಇಬ್ರು ಜಗಳ ಆಡ್ತಾರೆ. ಜಗಳ ಆಡ್ತೀಯಾ? ಇವಾಗ ಕಡಿಮೆ ಮಾಡ್ಬಿಟ್ಟಿದ್ದೀನಿ. ಮುಂಚೆ ಚಿಕ್ಕವರಿದ್ದಾಗ ಯಾವ ವಿಷಯಕ್ಕೆ ಜಗಳ ಆಡ್ತಿದ್ರಿ? ಈ ಆಂಗಲ್ ಇಂದ ತೋರಿಸ್ತೀವಿ ಅವಳನ್ನ. ದೊಡ್ಡ ವಿಷಯಕ್ಕೆ ಏನ್ ಜಗಳ ಆಡಿಲ್ಲ, ಸಣ್ಣ ವಿಷಯಕ್ಕೆ ಜಗಳ ಆಡಿರೋದು. ಹೊಡ್ದಾಡ್ತಾ ಇದ್ವಿ, ಬರ್ತಾ ಹಂಗೆ ಮಾತು ಜಗಳ. ಆಮೇಲೆ ನಿಲ್ಸ್ಬಿಟ್ಟಿದೀವಿ. ಏನಂತ ಪತ್ರ ಬರ್ದಿದ್ದು ಕೇಳು ರಕ್ಷಿ. ಏನಂತ? ದೇವ್ರಾಣೆ ನನಗ್ ಮರ್ತೋಗೈತೆ. ಇನ್ನೊಂದ್ಸಲ ಮಾಡಿದ್ರೆ ಯಾವ ವಯಸ್ಸಲ್ಲಿ ಏನ್ ಓದ್ಬೇಕಾರೆ ಇವಳು 10th 9th, ನಾನಾಗ 4ನೇ ಕ್ಲಾಸ್ 5ನೇ ಕ್ಲಾಸ್. ನನಗಿಂತ 5 ವರ್ಷ ಅಂದ್ರೆ 10th ಇದಾಗ ನೀನ್ 5th. ಅದ್ರಲ್ಲೇ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಕ್ಕನ್ನ ಎರಡನೇ ತಾಯಿ ಅಂತಾರೆ. ಇವಳು ಅವತ್ತಿನ ಕಾಲದಲ್ಲಿ ನಾನು ಅಷ್ಟು ಚಿಕ್ಕ ಹುಡುಗಿ 5ನೇ ಕ್ಲಾಸ್ ಹುಡುಗಿ ಹತ್ರ ಇವಳು ಸಾರಿ ಬರ್ಸ್ಕೋಬೇಕು. ಯಾವತ್ತನೇ ಕ್ಲಾಸ್ ಬಂದ್ಬಿಡ್ತೀನಿ ನೋಡಿದ್ರ ಫ್ರೆಂಡ್ಸ್, ನಿಮ್ ಎದುರುಗಡೆನೆ ಹಿಂಗ್ ಹೊಡಿಯಾಗ್ಬಿಡ್ತಾಳೆ. ಇನ್ನು ಕ್ಯಾಮ್ರಾ ಇದ್ದೇ ಎಷ್ಟು ಮಟ್ಟಿಗೆ ಆಡ್ತಾಳೆ ನೋಡಿ ಫ್ರೆಂಡ್ಸ್. ಈ ಒಂದು ಉದ್ದೇಶಕ್ಕೋಸ್ಕರನಾದ್ರೂ ನಾನು ಅವಳು ಗಂಗಾ ನಾಗವಲ್ಲಿಯಾಗಿ ಕನ್ವರ್ಟ್ ಆಯ್ತಾಳಲ್ಲ, ಆ ತರ ಇವಳು ಹೆಂಗ್ ಕನ್ವರ್ಟ್ ಆಗ್ತಾ ಅವತ್ತು ವಿಡಿಯೋ ಮಾಡ್ಬಿಟ್ಟು ನಿಮಗ್ ಪೋಸ್ಟ್ ಮಾಡ್ತೀನಿ. ನೀವೇ ಹೇಳಿ ನಿಜವಾಗ್ಲು ಯಾರಿದು ಅಂತ. ಸುಮ್ಮನೆ ನಾನು ಕಂಡಿದ್ದೀನಿ ಇವರು ಏನಲ್ಲಿ ಹಂಗೇನೆ. ಈಗ ಹಿಂಗೆ ಬಂದಿದ್ರು ಮಾತಾಡ್ತಾ ಇದ್ವಿ. ನೋಡು ಎಷ್ಟು ಮಾತಾಡ್ಕೊಂಡು ನಮ್ಮ ಅಕ್ಕನ ಬಗ್ಗೆ ಹೇಳಕ್ ಹೋದ್ರೆ ಇಡೀ ಬ್ಲಾಗ್ ಪೂರ್ತಿ ಅವಳು ಗುಣಗಾನನೆ ಮಾಡ್ಬೇಕಾಗುತ್ತೆ. ಅಷ್ಟು ಬಜಾರಿ ಪಾಪ, ಬಜಾರಿ, ಕೆಟ್ಟೋಳು ಎಲ್ಲ ನಾನೇ ಫ್ರೆಂಡ್ಸ್. ದೇವತೆ, ಸೈಲೆಂಟ್ ಆಗಿರೋದು, ಮನೆಗೆ ಮಹಾಲಕ್ಷ್ಮಿ ಎಲ್ಲ ಅದಕ್ಕೆ ಈಗ ಅಮ್ಮನ್ಗೂ ಜಗಳ ಆಯ್ತಿದ್ದು ಇವಳಿಂದಾನೆ. ಮಹಾಲಕ್ಷ್ಮಿ ಮಹಾಕಾಳಿ ಎಲ್ಲ ನಾನೇ. ನೀನು ಅಂದಲ್ಲಮ್ಮ ನನ್ ಜಗಳ ಗಂಟಿ ಅಂತ. ನೀನು ಮಹಾಲಕ್ಷ್ಮಿ ತಾಳ್ಮೆಂದಿರೋಳಲ್ವಾ, ಅದಕ್ಕೆ ಅಂದಿದ್ದು ಮಹಾಲಕ್ಷ್ಮಿ ಅಂತ. ಮಹಾಕಾಳಿ ನಾನೇ ಬಿಡು. ಮತ್ತೆ ಇವಳು
ನಾನು ಮಧ್ಯದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ಲಾ ಫ್ರೆಂಡ್ಸ್, ಇವ್ರ ಅಪ್ಪನ ಮನೆ ದೇವರು ದುರ್ಗಾ ಪರಮೇಶ್ವರಿ ಇಬ್ರು ದುರ್ಗಿರೆ. ಶಿವು ಏನು ಕೇಳಿ ನಾನು ಚಿಕ್ಕಯ್ಯ ದೊಡ್ಡಯ್ಯ. ಇವನ್ ಎಂತ ಇದು ಗೊತ್ತಾ ಬಾಯ್ಸ್, friends? ಬೇಡ ಬಾಯ್ಸ್, ಕ್ಲಾಸಿಗೆ ಬರೋದೇ ಬೇಡ ಇವ್ರು. ಇವ್ರಲ್ಲೇ ಇರ್ಲಿ. ಇವ್ರು ಜಡೆಗಳು ಮತ್ತೆ ನಾವು ಗಂಡ್ಮಕ್ಳು ಸೈಲೆಂಟ್ ಇವನು ಸೈಲೆಂಟ್ ಆಗೇ ಇದ್ದು ಕೊಂದು ಬಿಡ್ತಾನೆ. ಒಂಥರ ವಿಚಿತ್ರ, ಅವನ್ನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಅವನು ಡಾಕ್ಟರ್ ರಾಜ್ಕುಮಾರ್ ಹಂಗೆ ಅಂತೆ, ಕೇಳಿಸ್ಕೊಳ್ಳಿ. ಡಾಕ್ಟರ್ ರಾಜ್ಕುಮಾರ್ ಮಕ್ಳು ಏನಾದ್ರು ತಪ್ಪು ಮಾಡಿದ್ರೆ ಮಕ್ಳ ಜೊತೆ ಮಾತ್ಬಿಟ್ಬಿಡ್ತಿದ್ರಂತೆ. ಶಿವರಾಜ್ ಕುಮಾರ್ ಹಂಗೆ ಇವನು ಜಾಸ್ತಿ ಡಾಕ್ಟರ್ ರಾಜ್ಕುಮಾರ್ ಇನ್ಸ್ಪೈರ್ ಆಗಿ ತಗೊಬಿಟ್ರದು. ಹಿಂಗೆ ಅಂದ್ರೆ ಅವ್ನಿಗೆ ಏನಾದ್ರು ಬೇಜಾರಾಯ್ತಾ ಬಾಯಿ ಮುಚ್ಚೋದು, ಮಾತೇ ಆಡಲ್ಲ. ಅವನ್ಗೆ ಅವ್ನ್ ಫುಲ್ ಆ ಮೂಡ್ ಇದಾಗ್ಬೇಕು. ಅವಾಗ್ಲೇ ಅಲ್ಲಿವರೆಗೂ ನಾವೇನ್ ಫೋರ್ಸ್ ನಮ್ಗೆ ಫುಲ್ ಅರ್ಥ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಕೊಂದು ಅಂತ ದೇವರಂಗಿದಾನೆ ಏನೋ ಕತೆ ಇದೆ ಗೊತ್ತಾಗುತ್ತೆ. ಒಟ್ಟಲ್ಲಿ ಏನೋ ವಿಚಾರ ಇದೆ, ಅದಕ್ಕೆ ಹಿಂಗ ಅವನೇ ಅಂತ. ಅದಕ್ಕೆ ಎಲ್ಲ ಸೇರ್ಕೊಂಡು ಕೊಂಟು ಅಲ್ಲ ಅವ್ನು ನಾರ್ಮಲ್ ಆಗಿದ್ದಾಗಲೇ ಜಾಸ್ತಿ ಮಾತಾಡಲ್ಲ. ಇನ್ನು ಏನಾದ್ರು ಹಂಗೇನಾದ್ರು ಯಾರ ಮೇಲಾದ್ರು ಬೇಜಾರಾದ್ರೆ ಅಥವಾ ಇನ್ನೊಂದ್ ಆಗ್ಬಿಟ್ರಂತೂ ಮುಗೀತು ಕತೆ. ಬಿಗ್ ಬಾಸ್ ಮನೆ ಕಳ್ಸಿದ್ರೆ ಒಂದೇ ವಾರಕ್ಕೆ ಅವ್ರು ಯಾರ ಜೊತೆನೂ ಸರಿಯಾಗಿ ಮಾತಾಡಲ್ಲ, ಒಂಥರ ಕೊಂಟಾಗಿರ್ತಾರೆ ಅಂತ ಅನ್ಕೊಂಡು eliminate ಮಾಡ್ತಾರೆ. ಯಾವ್ದಾರು ಯಾರು ಗಂಡು ಮಕ್ಕಳು ಯಾರು ಗಂಡಸರೆಲ್ಲ ಹೇಳ್ತಾ ಇದಾರೆ, ಇದೆಲ್ಲ ಸುಳ್ಳು, ಬರೀ ಸುಳ್ಳು. ಇದನ್ನ ನಿರೂಪಿಸಕ್ಕಾದ್ರು ಬಿಗ್ ಬಾಸ್ ಒಂದು ಚಾನ್ಸ್ ಕೊಟ್ಬಿಡಿ, ನೋಡಿ ಬಿಡಿ. ಅಶ್ವಿನಿನ ಜಾನ್ವಿ ಜಾನ್ವಿ ಗಂಡಸ್ರಿಗೆ ಯಾರಿಗೂ ಸೊಟ್ಟೆನೇ ಇಲ್ಲ. ಗಿಲ್ಲಿಗೆ ಹಿಂಗ್ ಕುತ್ಕೊತಾರಲ್ಲ, ಯಾರು ಗಂಡಸರ ತರನೇ ಕಾಣಕ್ಕಿಲ್ಲ. ಎಲ್ಲ ಮಾತಾಡಿ ನೋಡು. ಗಂಡಸ್ರು ಅದೇನೋ ಹೇಳ್ತಾರೆ. ಸೊಂಟನೇ ಇಲ್ಲ ಅವನಿಗೆ ಅಂತ ಗಿಲ್ಲಿಗೆ. ಬಾಬುನ್ ಏನಾದ್ರು ಬಿಗ್ ಬಾಸ್ ಮನೆ ಕಳ್ಸ ಅವ್ರೇನೋ ಅಪಾರ್ಥ ಅವ್ರು ಏನೋ ಎಲ್ಲ ಬಂದಿರ್ತಾರೆ, ಎಲ್ಲ ಡ್ಯಾಮೇಜಿಂಗ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಅದು ಬಿಟ್ರೆ ಈ ಮಾತು ಮಾತೇ ನಿಲ್ಸಲ್ಲ, ಅವನ್ನ ಮಾತೇ ಆಡಲ್ಲ. ನಮ್ ಶಿವುಗೆ ಮಾತೇ ಆಡಲ್ಲ, ಮಾತೇ ನನ್ ಗಂಡಂಗೂ ಸುಟ್ಟಾಗಲ್ಲ, ನಮ್ ಬಾಬಂಗೂ ಸುಟ್ಟಾಗಲ್ಲ. ಮಾತೇ ನಾವಿಬ್ರು ಮೇಷರಾಶಿ ಪಾಣಿ ನಕ್ಷತ್ರ ಹೆವಿ ಮಾತು ನಾವು. ಮಾತೆ ಇವ್ರಿಬ್ರಿಗೂ ಮಾತೇ ನಿಲ್ಸಲ್ಲ. ಹಂಗೇನೆ ಈಗ ಏನು ಅದೇನೋ ಚಾಲೆಂಜ್ ಮಾಡ್ತೀವಿ ಅಂದ್ರೆ ಇಲ್ಲಿಗೆ ಕರೆಸ್ತಾ ಇದ್ರು, ಅಲ್ಲಿಗೆ ಹೋಗ್ತಾ ಇದ್ರು. ಗೋಲ್ಗಪ್ಪ ಮಾಡೋರು ಮನೆಗೆ. ಫ್ರೆಂಡ್ಸ್, ನಾವು ರಮ್ಯಾ ನವಿ ವ್ಲಾಗ್ಸ್ ಅಂತ ಏನು ಹೊಸ ಚಾನಲ್ ಇದೆ, ಅದ್ರಲ್ಲಿ ನಾವು 3 ಜನ ಚಿಂಟು ಗೋಲ್ಗಪ್ಪ ಅಂದ್ರೆ ಇಷ್ಟ ಅವಳಿಗೆ. ಹಂಗಾರೆ ನಿಮ್ಮನ್ನೆಲ್ಲ ಸೋಲಿಸಲ್ಲ ಹಂಗಾರೆ. ಇವತ್ತು ರಮ್ಯಾ ನವೀನ್ ಹೊಸಲಾಗಿದೆ ಅಂತ ಆಗ್ತಾ ಇದ್ರೆ ಇವತ್ತು ರಮ್ಯಾ ಅವರ ಫುಲ್ ಪಾರ್ಟಿ. ಏನ್ ಪಾರ್ಟಿ ಇವತ್ತು? ಗೋಲ್ಗಪ್ಪ ಏನು ಚಾಲೆಂಜ್ ಮಾಡ್ತಾ ಇದೀವಿ. ಸೊ ನಾವ್ 4 ಜನ, ನಾನು, ರಕ್ಷಿತಾ, ಸೌಮ್ಯ ಎಷ್ಟು ಗೋಲ್ಗಪ್ಪ ತಿಂತಾರೋ ಅಷ್ಟು. ಈಗ ಒಂದ್ ನಿಮಿಷ, ನೀವು 3 ಜನ ಗೋಲ್ಗಪ್ಪ ಪಾರ್ಟಿ ಮಾಡಿ, 4 ಜನ ನನಗೆ ಶಿವಗೆ ಅಣ್ಣಂಗೆ ನಾನ್ ವೆಜ್ ಎಷ್ಟು ಯಾರ್ಯಾರು ಎಷ್ಟೆಷ್ಟು ನಾನ್ ವೆಜ್ ತಿಂತಾರೆ. ಸದ್ಯ ಬದಿಕಂಡ್ರಿ, ನಾನೇನು ಎಣ್ಣೆ ಪಾರ್ಟಿ ಅಂತ ಕೇಳ್ಬಿಡ್ತೀರಾ ಅಂತ ಎದುರ್ಕೊಂಬಿಟ್ಟಿದ್ದೆ. ಸೊ ನಾವ್ ಅದೆಲ್ಲ ನಿಷೇಧ ನಮ್ಮನೆ, ಅದಕ್ಕೆಲ್ಲ ಅಲ್ಲೋನೇ ಇಲ್ಲ. ಈಗ ನಾವು ನಾನ್ ವೆಜ್ ಯಾರೋ ಕಮೆಂಟ್ ಹಾಕೋ, ಇವತ್ತು ಗುರುವಾರ ನಾವು ನಾನ್ ವೆಜ್ ಎಲ್ಲ ತಿನ್ನಲ್ಲ, ಓನ್ಲಿ ವೆಜ್ ಆಯ್ತಾ. ಸೊ ಮಂಡೇ, ಥರ್ಸ್ಡೇ, ಸ್ಯಾಟರ್ಡೇ ಸ್ಟ್ರಿಕ್ಟ್ ಆಗಿ ಮಾಡ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೋತಾ ಇದ್ವಿ, ಆದ್ರೆ ಆಗಿರ್ಲಿಲ್ಲ. ಬಟ್ ಈ ವೀಕಿಂದ ನಾವು ಅದನ್ನ ಫಾಲೋ ಮಾಡ್ತಾ ಇದೀವಿ. ಸೊ ನೀವು ಅಷ್ಟೇ, ನೀವು ಅಷ್ಟು ನಾನ್ ವೆಜ್ ತಿಂತೀರಾ ಬೇಜಾರಾಗಲ್ವಾ ಅಂತ ಯಾರೋ ಕಮೆಂಟ್ ಹಾಕಿದ್ರು ಇವತ್ತು. ಸಿಸ್ಟರ್ ನೋಡ್ಕೊಡಿ, ಇದು ವಾರದಲ್ಲಿ 3 ದಿನ ನಾವು ನಾನ್ ವೆಜ್ ತಿನ್ನೋದು. ಸೊ ಈಗ ನಾವು ಗೋಲ್ಗಪ್ಪ ಕಾಂಪಿಟೇಷನ್ಗೆ ಹೋಗ್ಬೇಕು, ಚಾಲೆಂಜಿಗೆ. ಆ್ಯಂಡ್ ಈ ಬ್ಯೂಟಿಫುಲ್ ಆಗಿರೋ ಸ್ಯಾರಿ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂತ. ಈ ಕಲರ್ ಕಾಂಬಿನೇಷನ್ ಮಸ್ತ್ ಇದೆ, ಕ್ವಾಲಿಟಿನೂ ಅಷ್ಟೇ. ನಾನು ಇದನ್ನ ಸ್ಟಿಚಿಂಗು ಕೊಡಬೇಕು. ಹಾಗೆ ಒಂದಷ್ಟು ಸೀರೆ ಕೊಟ್ಟು ಕಳಿಸಿದ್ದೀನಿ, ಈಗ ಇದನ್ನು ಕೊಡಬೇಕು. ಇದು ಮರೂನ್ ಮತ್ತೆ ಕ್ರೀಮ್ ಕಾಂಬಿನೇಷನ್ ಅಲ್ಲಿ ಇರೋವಂಥದ್ದು. ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ, ಸ್ಯಾರಿ ಫುಲ್ ಬುಟ್ಟ ಬುಟ್ಟ ಬರುತ್ತೆ. ಆ್ಯಂಡ್ ತುಂಬ ರಿಚ್ ಆಗಿ ಕಾಣುತ್ತೆ ಗ್ರ್ಯಾಂಡ್ ಆಗಿ ವೇರ್ ಮಾಡಿದಾಗ. ಸೊ ಇದು ಒಂದು ಪೇಜಲ್ಲಿ ತರಿಸಿದೆ ಅವರು, ಫ್ರಮ್ ಅಡ್ರೆಸ್ಸೇ ಕಳಿಸಿಲ್ಲ. ನಾನು ಯಾರು ಕಳಿಸಿರೋದು ಅಂತ ಇನ್ಸ್ಟಾ ಪೇಜ್ ನೋಡಿನೇ ನೋಡಬೇಕು. ಸೊ ಕೊಲಾಬ್ ಮಾಡ್ತೀನಿ ನಾನು ಸ್ಟಿಚಿಂಗ್ ಆದಮೇಲೆ. ನನಗೆ ಐಡಿಯಾ ಇದೆ, ಇದು ತುಂಬ ಚೆನ್ನಾಗಿ ಕಾಣುತ್ತೆ ಕಲರ್ ಕಾಂಬಿನೇಷನ್ ಅಂತ. ಆ್ಯಂಡ್ ಈ ಸ್ಯಾರಿ ಸ್ಟಿಚಿಂಗು ಕೊಡ್ತೀನಿ. ಈಗ ಗೋಲ್ಗಪ್ಪ ಚಾಲೆಂಜ್ಗೆ ಚಿಂಟುಗೂ ಫೋನ್ ಮಾಡಿ ಅವನು ಕರ್ಸ್ಕೊಬೇಕು. ಆ್ಯಕ್ಚುಲಿ ಅವ್ರಿಗೆ ತುಂಬ ಇಷ್ಟ ಗೋಲ್ಗಪ್ಪ. ಇಷ್ಟ ಇಲ್ದಿರೋರ ಜೊತೆ ಚಾಲೆಂಜ್ ಮಾಡೋದಕ್ಕಿಂತ ತುಂಬ ಇಷ್ಟಪಡೋರ ಜೊತೆ ಚಾಲೆಂಜ್ ಮಾಡಿದ್ರೆ ಯಾರಿಗೆ ಇಷ್ಟ ಇಲ್ಲ, ಜನರಲ್ ಆಗಿ ಹೇಳಿದ್ದು. ತುಂಬಾ ಇಷ್ಟ ಆಗ್ತಾನೆ ಅವಳಿಗೆ. ನಾವು 4 ಜನ ಮಾಡ್ತೀವಿ, ನಾನು, ಸೌಮ್ಯ, ರಕ್ಷಿತಾ, ಚಿಂಟು. ಸೊ 4 ಜನ ಮಾಡ್ತೀವಿ. ಸೊ ನಿಮ್ನೆಲ್ಲ ಸೇರ್ಸ್ಕೊಂಡ್ರೆ ಅದಕ್ಕೆ ಅಷ್ಟೊಂದು ಮಜಾ ಇರಲ್ಲ. ಹಾಗಾಗಿ ನಾವು 4 ಜನ ಮಾಡ್ತಾ ಇದೀವಿ. ಸೊ ಚೆಕ್ಔಟ್ ಮಾಡಿ ನೀವು ರಮ್ಯಾ ನವಿ ಬ್ಲಾಗ್ಸ್. ನವೀನ್ ಅವ್ರದ್ದು ಹೊಸ ಯೂಟ್ಯೂಬ್ ಚಾನಲ್ ಏನಿದೆ, ಆ ಚಾಲೆಂಜ್ ಅಲ್ಲಿ ಯಾರು ವಿನ್ ಆದ್ರು ಅಂತ ನೀವು ನೋಡಿ. ಅಂದ್ರೆ ಈಗ 4 ಜನದಲ್ಲಿ ಫಸ್ಟ್ ಎಲಿಮಿನೇಟ್ ಯಾರಾಯ್ತಾರೆ, ಸೆಕೆಂಡ್ ಯಾರಾಯ್ತಾರೆ,
ಲಾಸ್ಟ್ ಫೈನಲ್ ಅಲ್ಲಿ ಜಾಸ್ತಿ ಪ್ಲೇಟ್ ತಿಂದು ಯಾರು ವಿನ್ ಆಗ್ತಾರೆ. ವಿನ್ನರ್ಗೆ ಏನ್ ಪ್ರೈಸ್? ಫಸ್ಟ್ ಅಲ್ಲ ಯಾರು ಫಸ್ಟ್ ಎಲಿಮಿನೇಟ್ ಆಯ್ತಾರೆ ಅವರು ಗೋಲ್ಗಪ್ಪ ಬಿಲ್ ಕೊಡೋದು. ಅವ್ರಿಗೆ 5,000 ಕ್ಯಾಶ್ ಇಟ್ಟಿರ್ತಾರೆ ಗೊತ್ತಾ? ಇಲ್ಲಿ ಏನ್ ಗೊತ್ತಾ, ಕೇಳಿಸ್ಕೊಳ್ಳಿ, ಇಲ್ಲಿ ಯಾರು ಗೋಲ್ಗಪ್ಪದಲ್ಲಿ ಫಸ್ಟ್ ಎಲಿಮಿನೇಟ್ ಆಯ್ತಾರೆ ಅವರು ಅದ್ರ ಬಿಲ್ ಕೊಡೋದು. ಆಗ ಬೈಕಾದ್ರೂ ಜಾಸ್ತಿ ತಿಂತಾರೆ. ಇಲ್ಲ ಇಲ್ಲ, ವಿನ್ನರ್ಗೆ ಏನಾದ್ರು ಕೊಡೋಣ, ವಿನ್ನರ್ಗೆ ಏನಾದ್ರು ಇಟ್ರೆ ಅದಕ್ಕೊಂದು ಮಜಾ ಇರುತ್ತೆ. ಆ ವಿನ್ನರ್ ಚಿಕನ್ ಡಿನ್ನರ್. ನಾನು ಹೆಂಡತಿ ಅಂತ ತಿನ್ನಕ್ಕಿಲ್ಲ, ನೀನೇ ಗೆಲ್ಲೋದು ನನಗೆ ಗೊತ್ತಾದ್ರೆ. ನನ್ ಮೇಲೆ ಯಾಕೆ ರಕ್ಷಿತ ನಿಂತಿದಲ್ವಾ? ಒಂದ್ ಕೆಲಸ ಈಗ ಒಂದ್ ಕೆಲಸ ಮಾಡಿ, ನಮ್ಗೂ ಹಂಗೆ ಬಿಯರ್ ಚಾಲೆಂಜ್ ಮಾಡಿಸಿ. ಬಂದ್ಬಿಡಿ. ವಾಂತಿ ಮಾಡ್ಕೊಂಡ ಮೇಲೆ ಗೊಬ್ಬರ್ಸ್. ಸೊ ಫ್ರೆಂಡ್ಸ್ ಬನ್ನಿ ಹೋಗೋಣ, ಈಗ ರೆಡಿ ಆಗ್ಲಾ? ಫ್ರೆಂಡ್ಸ್ ಇಲ್ಲಿ ಆಕ್ಚುಲಿ ಮಧು ಸ್ವೀಟ್ಸ್ ಅಲ್ವಾ ನವೀನ್? ಇದು ಮಧು ಸ್ವೀಟ್ಸ್ ಅಂದ್ಬಿಟ್ಟು ಜಿಲೇಬಿ ಯಾವ ರೇಂಜಿಗೆ ಇರುತ್ತೆ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸುತ್ತಮುತ್ತ ಸಿದ್ಧಾರ್ಥ ಲೇಔಟ್ ಸುತ್ತಮುತ್ತ ಯಾರಾದ್ರೂ ಈ ಸ್ವೀಟ್ಸ್ ಲವರ್ಸ್, ಎಸ್ಪೆಷಲಿ ಜಿಲೇಬಿ ಲವರ್ಸ್ ಇದ್ರೆ ಖಂಡಿತವಾಗ್ಲೂ ಮಧು ಸ್ವೀಟ್ಸ್ ಅಲ್ಲಿ ಎಸ್ಪೆಷಲಿ ನೈಟ್ ಟೈಮು ಅಂದ್ರೆ ಈವ್ನಿಂಗ್ ಟೈಮು ಬಿಸಿ ಬಿಸಿ ಜಿಲೇಬಿ ಹಾಕ್ತಾರೆ. ಒಂದ್ಸಲ ಟೇಸ್ಟ್ ಮಾಡಿ ಸಖತ್ತಾಗಿರುತ್ತೆ. ಈಗ ಹೋಗ್ತಾ ನಾನು ತಗೊಂಡೋಗ್ತೀನಿ. ಫಸ್ಟ್ ಈಗ ನಾವು ಗೋಲ್ಗಪ್ಪ ತಿನ್ನೋದಕ್ಕೆ ಅಂತ ಸಿದ್ಧಾರ್ಥ ಲೇಔಟ್ ಇದೆಯಲ್ಲ, ಇದರಿಂದ ಡೌನ್ ಬಂದ್ರೆ ಅಲ್ಲಿ ಗಣಪತಿ ಟೆಂಪಲ್ ಇದೆಯಲ್ಲ, ಅದ್ರ ಆಪೋಸಿಟ್ಟೇನೆ. ನಾನು ಸುಮಾರು ಸಲ ಗೋಲ್ಗಪ್ಪ ತಿಂದಾಗ ವಿಡಿಯೋದಲ್ಲೆಲ್ಲ ನೀವು ನೋಡಿರ್ತೀರಾ. ಸೊ ಇಲ್ಲಿಗೇನೆ ಹೋಗ್ತಾ ಇದ್ದೀವಿ. ಆಫೀಸಿಂದ ಬಂದು ಏನೂ ತಿಂದಿಲ್ಲ ಅಲ್ವಾ, ನಂಗೆ ಹೊಟ್ಟೆ ಹಸ್ತಿದೆ. ಜಾಸ್ತಿ ತಿನ್ನಕ್ಕಾಗತ್ತ. ನನಗೆ ಸುಕ್ಕಾಪುರಿನೂ ಇಷ್ಟ. ನೋಡೋಣ ಎಷ್ಟು ತಿಂತೀವಿ ಅಂತ. ಏನಂದ್ರೆ ನಾವು ಇಷ್ಟು ಜನ ತಿನ್ಬೇಕಾದ್ರೆ ಬೇರೆ ಯಾರು ಇರಬಾರ್ದು ನಮ್ಮ ಜೊತೆ ಅಲ್ವಾ? ಮೈಕ್ ತಗೋಬೇಕಿತ್ತು. ನೀವ್ ನೆನ್ಪಿಸೋದೇ ಇಲ್ಲ, ಇವಾಗ ಹೇಳಿ. ಮೈಕ್ ತಗೊಂಡಿದ್ರೆ ಚೆನ್ನಾಗಿರೋದು. ಏನಿಲ್ಲ, ನೀವು ಹತ್ರದಿಂದ ಮಾಡಿ. ಇಲ್ಲೆಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತಲ್ವಾ? ನೋಡೋಣ. ಸೊ ಈ ಗೋ ಕಲರ್ಸ್ ಅಲ್ಲಿ ಎಲ್ಲಾ ಕಲರ್ಸ್ ಲೆಗ್ಗಿನ್ಸ್ ಸಿಗುತ್ತೆ, ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಫ್ರೀ ಪ್ರಮೋಷನ್ ಮಾಡ್ತಿದ್ಯಾ? ನಾನು ತಗೊಂಡಾಗ ಯಾಕಂದ್ರೆ ಒಂದ್ ಕಲರ್ನ ತುಂಬಾ ಹುಡುಕಿದ್ದೆ, ಸಿಕ್ಕಿರ್ಲಿಲ್ಲ. ಎಲ್ಲಿ ಇಲ್ಲಿ ಬಂಗಾರಪೇಟೆ ಏನೇ ಮಸಾಲ ಪುರಿ ಪಾನಿಪುರಿ ಏನ್ ತಗೊಂಡ್ರು 30 ರೂಪಾಯಿ. 30. ಈ ರೋಡಲ್ಲಿ ಏನೇನೆಲ್ಲ ಇದೆ ಅಂತ ತೋರ್ಸ್ಕೊಂಡು ಹೋಗ್ತಾ ಇದೀವಿ. ಬಂದ್ರೆ ಗಣೇಶ ಚಾಟ್ಸ್ ಚಿಂಟುನು ಬತ್ತವ. ಇನ್ನೂ ಬಂದಿಲ್ವಾ ಅವಳು? ಇನ್ನೂ ಬಂದಿಲ್ವಾ? ಅಯ್ಯೋ ಬಾ ಬೇಗನು. ಇಲ್ಲೇ ಬೆಂಗಾಪುರ ಗಣಪತಿ ದೇವಸ್ಥಾನ. ಇನ್ನು ಎಲ್ಲಿದ್ದೀರಾ ಅಂತವಳೆ. ಬೇಗ ಬಾ. ಮತ್ತೆ ನೋಡು, ಅಪ್ಪ ಕರ್ಕೊಂಡ್ ಬರ್ತೇನೆ ಅಂತಿತ್ತು. ಬೇಗ ಬಾ. ಇದೇನಿದು ಆರೆಂಜ್ ಕಲರ್ ಡ್ರೆಸ್ ನ ಈ ರೇಂಜಿಗೆ ಹಾಕೋರೆ? ಅಲ್ಲೇ ಆಫೀಸ್ ಓಪನ್ ಮಾಡ್ಬೇಕಾರೆ ಆ ಟಾಪ್ಗೆ 2.5 ಸಾವಿರ ಕೊಟ್ಟು ತಗೊಂಡಿದ್ದಲ್ಲ. ಬಟ್ಟೆ ತಗೊಂಡಿದ್ದೆ ರಮ್ಯಾ. ಎಷ್ಟು 450 ಕಾಸ್ಟ್ಲಿ ಇರುತ್ತೆ. ಇಲ್ಲೇ ಫ್ರೆಂಡ್ಸ್ ನಾವು ಗೋಲ್ಗಪ್ಪ ತಿನ್ನೋದು. ಯಾರೋ ಆಂಟಿ ತಿಂತವ್ರೆ, ಅವ್ರ ಪಾಪ ಕರ್ಕೊಂಡ್ಬಂದು. ಈ ದೇವಸ್ಥಾನ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ. ನನ್ನ ಫ್ರೆಂಡ್ಸ್ ನಾನು ಎಲ್ಲ ಬಂದಿದ್ವಿ ಒಂದಿನ. ಹಾಕೊಂಡಿರ್ತಾನೆ. ನಾನು ವನಿತಾ ಮತ್ತೆ ಪೂಜಾ 3 ಜನ ಒಂದೇ ಗಾಡಿಲಿ ಬಂದಿದ್ವಿ ಗೊತ್ತಾ ಈ ದೇವಸ್ಥಾನಕ್ಕೆ. ಏನೇನ್ ತಿನ್ಬೇಕಾರೆ ಏನೇನೋ ಹೇಳ್ತಿಲ್ಲ ಸೌಮ್ಯ. ಇವಳು ಏನೇನೋ ಹೇಳ್ತಾಳೆ ಸುಮ್ನೆ ನಾವು ತಿನ್ನೋ ಟೈಮಲ್ಲಿ. ಎದುರ್ತಾರೆ ಈಗ. ಆ ತರ ಮುಂಚೆ ತರ ಮಾಡಲ್ಲ, ಎಲ್ಲ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇದೆ. ಆಮೇಲೆ ಯಾರು ಒಪ್ಪದಿಲ್ಲ ಹಂಗೆಲ್ಲ ಇದ್ ಮಾಡಿದ್ರೆ. ಫ್ರೆಂಡ್ಸ್ ಚಿಂಟು ಬಂದಿಲ್ಲ, ಅವಳಿಗೋಸ್ಕರನೇ ವೇಟ್ ಮಾಡ್ತಾ ಇದೀವಿ. ನನ್ಗಾಗ್ಲೇ ಒಂಥರ ಗ್ಯಾಸ್ಟ್ರಿಕ್. ಇವಳು ಔಟ್ ಹಂಗಾದ್ರೆ. ಫಸ್ಟ್ ವಿಕೆಟ್ ಈಗ್ಲೇ ಡೌನ್ ಐತೈತಲ್ರೋ. ಏನ್ ತಿಂದೆ? ಚಕ್ಲಿ ಅದು ಇದು ನಾನು ಕರ್ಜಿಕಾಯಿ ಆರೆಂಜ್ ಅಥವಾ ತಿಂತಾ ಇದ್ದೆ. ನಾನೊಂದು ಆರೆಂಜ್ ತಿಂದೆ, ಕರ್ಜಿಕಾಯಿ ತಿಂದೆ. ನಾನು ಕರ್ಜಿಕಾಯಿ ತಿಂದೆ. ಮಲಗಿದ್ದೆ, ಎದ್ಬಿಟ್ಟೆ. ಇದು ಕಾಂಪಿಟೇಷನ್ ವಿನ್ ಆಗ್ಲೇಬೇಕು ಅಂತ ಇದ್ ಮಾಡ್ಬೇಕು. ಕೇಳಲ್ಲ. ತಿಂದು ಇಟ್ಟಿದ್ದೀನಿ.
ಈಗ ಡೌನ್ ಮಾಡ್ತವ್ರೆ. ಬಾಕ್ಸ್ಗೊಂದು ತಗೊಂಡೋಗಿದ್ದೆ, ಬೆಳಿಗ್ಗೆ ಒಂದ್ ತಿಂದೆ. ತಿಂದೆ, ಚೆನ್ನಾಗಿತ್ತು. ಕರ್ಚಿಕಾಯಿ ತಂದಿದ್ರು ಫ್ರೆಂಡ್ಸ್, ರಕ್ಷಿತಾ ಅವ್ರ ಅಮ್ಮನ ಮನೆಯಿಂದ ಕೊಟ್ಟಿದ್ರು. ರಕ್ಷಿತಾ ನಂಗೂ ಇಷ್ಟ ಕರ್ಚಿಕಾಯಿ ನಾನು 2 ಹಾಕೊಂಡೋಗಿದ್ದೆ ಬಾಕ್ಸ್ಗೆ. ನವೀನ್ ಒಂದ್ ತಿಂದೆ, ಇನ್ನೊಂದೈತೆ. ನಿಮ್ಗೊಂದ್ ಇಟ್ಟಿದ್ನೆಲ್ಲ ತಿಂದ್ರ ಬೆಳಿಗ್ಗೆ? ತಿನ್ಕೊಂಡೆ, ತಿಂಡಿ ಜೊತೆಗೆ ಇನ್ನೂ ಒಂದೈತೆ, ಬೇಕಾರ್ತೀನಿ. ಸೊ ಫ್ರೆಂಡ್ಸ್, ಈಗ ನಾವು ಗೋಲ್ಗಪ್ಪ ಕಾಂಪಿಟೇಷನ್ನ ಸ್ಟಾರ್ಟ್ ಮಾಡಿದ್ವಿ. ತುಂಬ ಫನ್ನಿಯಾಗಿ ತುಂಬಾ ಚೆನ್ನಾಗಿತ್ತು. ಸೊ ಈ ಒಂದು ಕಂಪ್ಲೀಟ್ ವ್ಲಾಗ್ ರಮ್ಯಾ ನವಿ ವ್ಲಾಗ್ಸಲ್ಲಿ ನಾನು ಹಾಕಿರ್ತೀನಿ. ಸೊ ವಿಡಿಯೋನ ಚೆಕ್ಔಟ್ ಮಾಡಿ ಪೂರ್ತಿಯಾಗಿ ನೋಡಿ ಆ್ಯಂಡ್ ಕಮೆಂಟ್ ಮಾಡಿ. ಅಲ್ಲಿ ನಾವು ಈಗ ಗೋಲ್ಗಪ್ಪ ತಿನ್ಕೊಂಡು ಇನ್ನು ನನಗಂತೂ ಹೊಟ್ಟೆ ಫುಲ್ಲಾಗಿತ್ತು. ಇನ್ನು ಅಥರ್ವಂಗೆ ಮತ್ತು ನವೀನ್ ಅವ್ರಿಗೆ ಏನು ಅಡುಗೆ ಮಾಡೋದು ಅಂತ ಅಂದ್ಬಿಟ್ಟು ಇಲ್ಲಿ ತುಂಬ ದಿನದಿಂದ ಅನ್ಕೋತಾ ಇದ್ವಿ, ಈವ್ನಿಂಗ್ ಕಾರ್ನರ್ ಅಂತ ಅಂದ್ಬಿಟ್ಟು ಇಲ್ಲಿ ಸೌತೆಕಾಯಿ ರೊಟ್ಟಿ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಸೌತೆಕಾಯಿ ರೊಟ್ಟಿ ಮತ್ತು ಇಲ್ಲಿ ಸ್ಟಫ್ಡ್ ಇಡ್ಲಿ ಸಿಗುತ್ತೆ, ಮತ್ತು ಸಾಬೂದ್ ಏನು ವಡ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ನೋಡಿದ್ದೆ ನಾನು. ಸೊ ಬನ್ನಿ ಇವತ್ತು ಟೇಸ್ಟ್ ಮಾಡೋಣ, ಅಲ್ಲೇ ತಿನ್ಕೊಂಡು ಲೈಟಾಗಿ ತಿನ್ಕೊಂಡು ಹೋದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ನೋಡಿ, ಇದು ಸ್ಟಫ್ಡ್ ಇಡ್ಲಿ ಅಂತ ಅಂದ್ಬಿಟ್ಟು ನಮ್ಮ ಸಿದ್ಧಾರ್ಥ ಲೇಔಟ್ ಈ ಸೈಡಲ್ಲಿ ಇದ್ದರೆ ಈ ಇಡ್ಲಿನಂತೂ ನೀವು ಟೇಸ್ಟ್ ಮಾಡಲೇಬೇಕು. ಬೆಣ್ಣೆ ಹಾಕಿ ಕೊಡ್ತಾರೆ, 40 ರೂಪಾಯಿ ಇದು ಇಡ್ಲಿಗೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಯಾವ 5 ಸ್ಟಾರ್ ಹೋಟೆಲು ಇಷ್ಟೊಂದು ರುಚಿ ಕೊಡಲ್ಲ, ಅಷ್ಟರ ಮಟ್ಟಿಗಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು. ರಕ್ಷಿತಾ ಊಟ ಮಾಡು ಅಂತ ಅಂದೆ ಅವಳಿಗೂ, ಬಟ್ ಅವಳು ಬೇಡ ಅಂತ ಅಂದ್ಲು. ಟೇಸ್ಟ್ ಮಾಡು ಅಂತ ತಿನ್ನಿಸ್ದೆ, ಬಟ್ ತುಂಬ ಚೆನ್ನಾಗಿತ್ತು, ಸಖತ್ ಇಷ್ಟ ಆಯಿತು. ಸೊ ಇಡ್ಲಿ ನವೀನ್ ಅವರು ಕೂಡ ಇಡ್ಲಿ ಟೇಸ್ಟ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಸೌತೆಕಾಯಿ ರೊಟ್ಟಿ ಈಗಂತೂ ಈ ಸಮ್ಮರ್ಗೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಬೆಣ್ಣೆ ಹಾಕಿ ಕೊಡ್ತಾರೆ, ಅದನ್ನು ಕೂಡ ಟೇಸ್ಟ್ ಮಾಡಿದೆ ನಾನು, ಸಖತ್ತಾಗಿತ್ತು. ಹೇಳ್ತಾ ಇದ್ದೀನಲ್ಲ, ಇಲ್ಲಿ ಈ ಸೈಡ್ ಬಂದಾಗ ಒಂದು ಸಲ ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಇಷ್ಟಪಡ್ತೀರಾ. ನನಗಂತೂ ಕರೆಕ್ಟಾಗಿ ಡಿಸಿಷನ್ ತೊಗೊಂಡು ಇಲ್ಲಿಗೆ ಬಂದ್ವಿ ನಾವು ಅಂತ ಅನ್ನಿಸ್ತು. ಬೇರೆ ಕಡೆ ಎಲ್ಲೇ ಹೋಗಿದ್ರು ಇಷ್ಟೊಂದು ಸ್ಯಾಟಿಸ್ಫೈ ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಕೂಡ. ಸೊ ಹಾಗೆ ಏನಂತ ಅಂದರೆ ರಕ್ಷಿತಂಗೆ ಏನಾದ್ರು ತಿನ್ನು ಅಂತ ಹೇಳಿದ್ವಿ. ಅವಳು ಗೋಲ್ಗಪ್ಪ ತಿಂದು ಹೊಟ್ಟೆ ಫುಲ್ಲಾಗಿದೆ ಅಂತ ಅಂದ್ಬಿಟ್ಟು ಅವಳು ತಿನ್ನಲೇ ಇಲ್ಲ, ಬಟ್ ಟೇಸ್ಟ್ ಮಾಡಿದ್ಲು. ಅವಳಿಗೂ ಚೆನ್ನಾಗಿದೆ ಅಕ್ಕ ಅಂತ ಹೇಳ್ತಾ ಇದ್ಲು. ಅಮ್ಮನಿಗೆ ವಡೆ ತೊಗೊಂಡು ಹೋಗೋಣ ಅಂತ ಪಾರ್ಸಲ್ ತೊಗೊಂಡೋದ್ವಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.